ಹೆಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಆ್ಯಂಡ್ ನನ್ನ ಚಾನಲ್ಗೆ ವೆಲ್ಕಮ್. ನನ್ನ ಚಾನಲ್ ಹೆಸರು ಕೂಡ ಆರ್ಯವಂಶಿ ಪೂಜಾ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಜಾಸ್ತಿ ಅಧ್ಯಾತ್ಮ, ಟ್ಯಾರೋ, ಕ್ರಿಸ್ಟಲ್ಲು ಮತ್ತು ಪ್ಯಾರಾನಾರ್ಮಲ್ ಹೀಲಿಂಗ್ ಅದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡ್ತೀನಿ. ಸೊ ಇವತ್ತಿಗೆ ನಮ್ಮೆಲ್ರಿಗೂ ಟ್ಯಾರೋ ದೇವತೆಗಳಿಂದ ಏನು ಗೈಡೆನ್ಸ್ ಇದೆ ಅಥವಾ ಏನು ಉತ್ತರ ಇದೆ, ಏನು ಮುಂದಕ್ಕೆ ಹೆಜ್ಜೆ ಏನು ಇಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಶಫಲ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಸೊ ಫಸ್ಟ್ ಕಾರ್ಡ್ 2 ಆಫ್ ಕಪ್ಸ್. ವಾವ್, ಫಸ್ಟ್ ಕಾರ್ಡೇ ಎಮೋಷನಲ್ ಎಕ್ಸ್ಚೇಂಜ್, ಪಾರ್ಟ್ನರ್ಶಿಪ್. ಯಾರೋ ಒಬ್ಬರು ನಿಮಗೊಂದು ಆಫರ್ ಮಾಡ್ತಾರೆ ಅಥವಾ ನೀವು ಇನ್ನೊಬ್ರಿಗೊಂದು ಆಫರ್ ಮಾಡ್ತೀರಾ, ಅಥವಾ ಲವ್ ರಿಲೇಷನ್ಸ್. ಯೂಶ್ವಲಿ ಎಮೋಷನ್ಸ್ ಎಕ್ಸ್ಚೇಂಜ್ ಆಗೋದ್ರಲ್ಲಿ ಯಾವುದೇ ಸಂಬಂಧ ಆಗಿರ್ಬೋದು, ಅಪ್ಪ ಅಮ್ಮ ಮಧ್ಯೆ ಆಗಿರ್ಬೋದು ಅಥವಾ ಇಷ್ಟಪಡೋ ಹುಡುಗ ಹುಡುಗಿ ಮಧ್ಯೆ ಆಗಿರ್ಬೋದು. ಸೊ ಆಫರ್ ಬರುತ್ತೆ, ಎಕ್ಸ್ಚೇಂಜ್ ಆಫರ್ ಅಂದರೆ ಲೈಕ್ ನೀವು ಕೊಡ್ತೀರಾ, ನಿಮಗೂ ಖುಷಿ ಆಗುತ್ತೆ, ನೀವು ಅವ್ರನ್ನ ಒಪ್ಕೊತೀರಾ, ಅವ್ರಿಗೂ ಖುಷಿ ಆಗುತ್ತೆ, ಅವರು ನಿಮ್ಮನ್ನ ಒಪ್ಕೊತಾರೆ. ನೀವಿಬ್ಬರು ಒಬ್ರನ್ನೊಬ್ರನ್ನ ಕಂಪ್ಲೀಟ್ ಮಾಡ್ತೀರಾ. ಆ್ಯಂಡ್ ಈ ರಿಲೇಷನ್ಶಿಪ್ಗೆ ನೀವು ಒಪ್ಕೊಂಡಾಗ ನೀವಿಬ್ಬರೂ ಹೀಲ್ ಆಗ್ತೀರಾ ಮತ್ತು ರಿಲೇಷನ್ಶಿಪ್ ತುಂಬ ಪ್ರೊಟೆಕ್ಟೆಡ್ ಆಗಿರುತ್ತೆ. ಒಬ್ರನ್ನೊಬ್ರು ಕಂಪ್ಲೀಟ್ ಮಾಡ್ತೀರಾ. ತುಂಬ ಇಂಪಾರ್ಟೆಂಟ್ ಅದು. ಒಂದು ರಿಲೇಷನ್ಶಿಪ್ಪು, ಒಂದು ಸಂಬಂಧ ಅನ್ನೋದಕ್ಕೆ ನಾವು ಅಂದಾಗ ಒಬ್ರನ್ನೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು ನಿಂತ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಕಾರ್ಡ್ ಇದು. ಸೆಕೆಂಡ್ ಕಾರ್ಡ್, ಓಕೆ. ಸೊ ಇಲ್ಲಿ 4 ಆಫ್ ಕಪ್ಸ್. 4 ಆಫ್ ಕಪ್ಸ್ ಅಂದರೆ ಈ ಸಂಬಂಧ ಇದು. ಒಂದು ನಿಮಿಷ, ನಾನು ಪೂರ್ತಿ ಬೇಡ. 4 ಆಫ್ ಕಪ್ಸ್ ಅಂದರೆ ಹುಡುಗ ಇದರ ಸ್ವಲ್ಪ ನೀವು ಆಫರ್ ಮಾಡೋದನ್ನು ಸ್ವಲ್ಪ ಒಂಚೂರು ಹಿಂದೆ ಮುಂದೆ ನೋಡ್ಬೋದು, ಬಿಫೋರ್ ಅವ್ರಿಗೆ ಆಫರ್ ಆಗೋ ಮುಂಚೆ. ಯಾಕಂದರೆ ಇದಕ್ಕೂ ಮುಂಚೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿರೋಂತಹ ಸಂದರ್ಭಗಳಾಗಿರ್ಬೋದು. ಮೇ ಬಿ ಅವರು ಅದರಿಂದ ಹೀಲ್ ಆಗ್ತಿರ್ಬೋದು. ಬಟ್ ಸದ್ಯಕ್ಕೆ ಹುಡುಗನ ಕಡೆಯಿಂದ ರೆಡಿ ಇಲ್ಲ. ಬಟ್ ಎಲ್ಲ ಒಂದು ಕಡೆ ಅವನ ಮನಸ್ಸಿನಲ್ಲೂ ಜಾಗ ಇದೆ. ಬಟ್ ಅವ್ರ ಫೋಕಸ್ ಇವಾಗ ಬೇರೆ ಕಡೆ ಇದೆ. ಅಂದರೆ ಕರಿಯರ್ ಅಥವಾ ಬೇರೆ ಸ್ವಲ್ಪ ಅವ್ರನ್ನವ್ರು ಹೀಲ್ ಮಾಡ್ಕೊಳ್ಳೋಕ್ಕೆ ಅವ್ರು ಟ್ರೈ ಮಾಡ್ತಾಯಿದ್ದಾರೆ. ಮತ್ತು ಏನೋ ಒಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ವೇಟಿಂಗ್ ಎನರ್ಜಿ ಇದೆ. ಫಸ್ಟು ನೀವು ಬರಲಿ ಅಂತ ಇರ್ಬೋದು, ಅಥವಾ ಫಸ್ಟ್ ಇವ್ರು ಬರಬೇಕು ಅಂತ ನೀವು ವೇಟ್ ಮಾಡ್ತಾಯಿರ್ತೀರ, ಅಥವಾ ಫಸ್ಟು ನೀವು ಬರಬೇಕು ಅಂತ ಹುಡುಗ ವೇಟ್ ಮಾಡ್ತಿರ್ತಾರೆ. ಆ ವೇಟಿಂಗ್ ಎನರ್ಜಿ ಇಲ್ಲಿ ಕಾಣಿಸುತ್ತೆ. ಬಟ್ ಈ ರಿಲೇಷನ್ಶಿಪ್ ಅಂತೂ ನೀವಿಬ್ಬರು ಒಟ್ಟಿಗೆ ಒಂದಾಗಿರೋದಂತೂ ಸತ್ಯ. ಯಾಕಂದರೆ ಇದು ದೇವ್ರ ಕೈ ಆಯ್ತಲ್ವ. ಸೊ ನಿಮ್ಮ ಕೈ ಅಂತ ಅನ್ಕೊಬೋದು. ಬೇಕಿದೆ ದೇವ್ರ ಕೈ. ಈ ರಿಲೇಷನ್ಶಿಪ್ಪು ಇಟ್ ಈಸ್ ಮೆಂಟ್ ಟು ಹ್ಯಾಪನ್. ನೀವಿಬ್ಬರು ಜೊತೆಗಿರಬೇಕು, ಬದುಕಬೇಕು, ಮುಂದಕ್ಕೆ ನಡಿಬೇಕು ಅಂತ ಇರೋದ್ರಿಂದ ನೀವು ಒಟ್ಟಿಗೆ ಇರ್ತೀರ. ಯಾರು ಫಸ್ಟ್ ಹೇಳ್ತಾರೋ ಅದು ಎರಡನೇ ಪ್ರಶ್ನೆ. ಬಟ್ ಕನ್ಫರ್ಮೇಷನ್ ನೀವೇನಾದರೂ ಕೇಳಬೇಕಂತಂದರೆ ಒಟ್ಟಿಗೆ ಇರೋ ಅಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, 8 ಆಫ್ ಕಪ್ಸು. 8 ಆಫ್ ಕಪ್ಸ್ ಏನು ಗೊತ್ತಾ, ಒಂಥರ ಬ್ಯಾಲೆನ್ಸ್ಡ್ ಆಗಿರೋ ಅಂಥದ್ದು ಎನರ್ಜಿ ಇದನ್ನು. ಅಂದರೆ ಇವರು ಎಲ್ಲ ನೋಡಿದ್ದಾರೆ ಜೀವನದಲ್ಲಿ, ಬಿದ್ದಿದ್ದಾರೆ, ಎದ್ದಿದ್ದಾರೆ. ಈ ಸಿಂಗಲ್ ಕಪ್ಪನ್ನ ಅವ್ರು ಒಪ್ಕೊಂಡಿದ್ದಾರೆ. ಸೊ ನೀವು ಫಸ್ಟು ಹೋಗಿ ಎಲ್ಲಾದರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಮಾಡಿ, ಬಿಕಾಸ್ ಅವ್ರು ಒಪ್ಕೊತಾರೆ. 2 ಆಫ್ ಕಪ್ಸ್ ಇದೆ, ಒಳ್ಳೆಯ ಸಂಬಂಧ, ಅದನ್ನು ಹೇಳಿದ್ದೀನಿ. ಬಟ್ ಆದ್ರೂ ಮುಂದಕ್ಕೆ ಹೋಗ್ತಾ ನಿಮ್ಮಿಬ್ಬರಲ್ಲಿ ಒಬ್ರಿಗೆ ಅಥವಾ ಇಬ್ರಿಗೂ ಎಲ್ಲ ನೋಡಾಯ್ತಲ್ಲ, ಇನ್ನೇನು ಜೀವನದಲ್ಲಿ ಮುಂದೆ. ಬಟ್ ಆದರೂ ನನಗೆ ಯಾಕೋ ನೆಮ್ಮದಿ ಅನ್ನಿಸ್ತಾ ಇಲ್ಲ. ನನ್ನ ನಿಜವಾದ ಪ್ಯಾಷನ್ ಏನು? ಬರೀ ಮನೆ ನೋಡ್ಕೊ, ಫ್ಯಾಮಿಲಿ ನೋಡ್ಕೊ, ಕೆಲ್ಸಕ್ಕೆ ಹೋಗು, 9 to 5 ಜಾಬ್ ಮಾಡು, ಮನೆಗೆ ಬರೀ ಇಷ್ಟೇನಾ? ಇದಕ್ಕೂ ಮೀರಿ ಆ ಪ್ಯಾಷನ್ ಇದೆಯಲ್ವ, ಆ ಪ್ಯಾಷನ್ನ ಹುಡ್ಕೊಂಡು ಹೋಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಹೌದು, ಸ್ವಲ್ಪ ಜಾಸ್ತಿ ಇದೆ. ದುಡ್ಡು ಅಂದರೆ ಕಾಸಿನ ಕಷ್ಟ ಏನೂ ಬರೋದಿಲ್ಲ. ಮತ್ತು ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇದೆ. ಯಾಕಂದರೆ ಕಪ್ಸ್ಗೆ ಊರ್ಜಾ ಅಂದರೆ ಕಪ್ದು ಎನರ್ಜಿ. ಸೊ ಇಲ್ಲಿ ಯಾವುದೇ ಥರದ್ದು ಕನ್ಫ್ಯೂಷನ್ ಇಲ್ಲ. ಮನಸ್ಸು ಒಂದು ಸ್ವಲ್ಪ ಆಟ ಆಡ್ಬೋದು, ಬಟ್ ಮೈಂಡ್ ಇಸ್ ಕ್ಲಿಯರ್. ನಿಮ್ಮ ಇಂಟ್ಯೂಷನ್ ಕ್ಲಿಯರ್ ಆಗಿದೆ. ಕಾಸಿಂದ ಏನೂ ತೊಂದರೆ ಇರಲ್ಲ.
ಎಂಥ ದೊಡ್ಡ ದೊಡ್ಡ ಚಾಲೆಂಜಸ್ ಬಂದ್ರೂ ಒಟ್ಟಿಗೆ ಸಾಲ್ವ್ ಮಾಡಿ ಒಟ್ಟಿಗೆ ನಡೀತೀರ ಇಬ್ಬರು. ಎಲ್ಲ ನೋಡಾಯಿತು, ಇನ್ನೂ ನಮ್ಮ ಪ್ಯಾಷನ್ ಏನಿದೆ ಆ ಥರ ಒಂದು ಎನರ್ಜಿ ಇದೆ ಇಲ್ಲಿ. 8 ಆಫ್ ಕಪ್ಸಿಂದ ಏನಾದರೂ ಒಂದು ಏನು ಹೇಳಬೇಕಂತಿದೆ. ಏಟ್ ಆಫ್ ಕಪ್ಸ್, ಓಕೆ. 2 ಆಫ್ ಕಪ್ಸ್, ಓಕೆ. ಇಲ್ಲಿ ಈ ಹುಡುಗ ಇಲ್ಲಿ ಇವರಿಬ್ಬರು ಇಲ್ಲಿ ಹೆಂಗಿದ್ದಾರೆ ಅಂದರೆ, ಇವ್ರಿಗೆ ಕಮಿಟ್ಮೆಂಟ್ ಕೊಡೋಕ್ಕೆ ಸ್ವಲ್ಪ ಭಯ. ಬಿಕಾಸ್ ಇವರು ಇನ್ ದ ಪಾಸ್ಟ್ ಬೇರೆ ಒಂದು ಸಂಬಂಧ ಅಥವಾ ಬೇರೆ ಏನೇ ಆಗಲಿ ಒಂದು ರಿಲೇಷನ್ಶಿಪ್ ಅಂತ ಇದ್ದಾಗ ಅವ್ರಿಗೆ ತುಂಬ ಡೆಪ್ತಾಗಿ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರ ಎಮೋಷನ್ಸ್ಗೆ ಜನ ವ್ಯಾಲ್ಯೂ ಕೊಟ್ಟಿಲ್ಲ. ಅವ್ರು ಇವಾಗಲೂ ಬೇಜಾರಿನಲ್ಲಿದ್ದಾರೆ. ಬಟ್ ಇವ್ರು ಏನು ಮಾಡಬೇಕಂದ್ರೆ ಹೆಲ್ಪ್ ಕೇಳಬೇಕು. ಆ ಹೆಲ್ಪ್ ಏನು ಅಂದರೆ ಡಿವೈನ್ ಕಪ್ನ ರಿಸೀವ್ ಮಾಡಬೇಕು ಒಮ್ಮೆ, ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಒಮ್ಮೆ. ನೀವೇ ಇವರಿಬ್ಬರು ಒಂದೇ, ನೀವೇ ಇವ್ರನ್ನ ಹೀಲ್ ಮಾಡೋ ಅಂಥ ಶಕ್ತಿ ಇದೆ ನಿಮಗೆ. ನಾ ಆವಾಗಲೇ ಹೇಳಿದೆ, ನೆನಪಿದೆಯಾ? ನಿಮ್ಮನ್ನ ಅವ್ರು ಕಂಪ್ಲೀಟ್ ಮಾಡ್ತಾರೆ, ಅವರನ್ನು ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ. ಇದು ಇನ್ಕಂಪ್ಲೀಟ್ ಎನರ್ಜಿ, ಸ್ಪೆಷಲಿ ಹುಡುಗ ಅನಿಸುತ್ತೆ, ಅಥವಾ ಹುಡುಗಿನೂ ಆಗಿರ್ಬೋದು. ಬಟ್ ಸ್ಟ್ರಾಂಗ್ ವೈಬ್ಸ್ ಇಲ್ಲಿ ಹುಡುಗಂದು ಬರ್ತಿದೆ. ಇಲ್ಲಿಂದ ಹಿಂದಗಡೆಯಿಂದ ಯಾರು ಬೇಕಾದರೂ ಹುಡುಗನೂ ಆಗಿರ್ಬೋದು, ಹುಡುಗಿನೂ ಆಗಿರ್ಬೋದು. ಬಟ್ ಇಲ್ಲಿ ನೋಡಿದ್ರೆ ಹುಡುಗ ಅಂತ ಜಾಸ್ತಿ ಬರ್ತಿದೆ. ಬಟ್ ಇಬ್ಬರಲ್ಲಿ ಒಬ್ಬರಂತೂ ಖಂಡಿತ ಇವ್ರಿಗೆ ಅವ್ರ ಎಮೋಷನ್ಸ್ನ ಪುನಃ ಹಂಚ್ಕೊಳ್ಳೋಕ್ಕೆ, ಅವ್ರ ಎಮೋಷನ್ಸ್ನ ಪುನಃ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೆದರ್ತಾರೆ. ಸೊ ಅದಕ್ಕೆ ಇಲ್ಲಿ ನೀವು ಆಫರ್ ಮಾಡಿದ್ರೂ ಬೇಡ ಅಂತಂತಾರೆ, ಸದ್ಯಕ್ಕೆ ಬೇಡ ಅಂತ. ಬಟ್ ಆ್ಯಕ್ಚುಲಿ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ನಿಜವಾಗ್ಲೂ ಮೇಡ್ ಫಾರ್ ಈಚ್ ಅದರ್. ಇವ್ರಿಗೆ ಈ ಎನರ್ಜಿಯಿಂದ ಒಂದು ಸತಿ ಇವ್ರು ಆಚೆ ಬಂದಮೇಲೆ ಒಂದು ಹೆಲ್ಪ್ ತೊಗೊಂಡು ಫಸ್ಟು ಇವ್ರ ಪ್ರಿಯಾರಿಟಿ ಮಾಡ್ಕೊಬೇಕು. ಅಂದರೆ ನಾನು ಇಂಪಾರ್ಟೆಂಟು, ನನ್ನ ಶಬ್ದಗಳು ಕೂಡ ವ್ಯಾಲ್ಯೂ ಇದೆ. ಇವ್ರ ವರ್ಡ್ಸ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅನ್ನೋದೊಂದು ಎಲ್ಲೋ ಒಂದು ಕಡೆ ಇದೆ. ಬಟ್ ಇವ್ರು ನೋಡೋ ರೀತಿನ ಚೇಂಜ್ ಮಾಡೋಕ್ಕೆ ಶಕ್ತಿ ಇರೋದು ನಿಮಗೆ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವ್ರನ್ನ ನೋಡೋ ರೀತಿ ಚೇಂಜ್ ಮಾಡೋದು, ಈ ಎನರ್ಜಿಯಿಂದ ಆಚೆ ಬರೋಂಗೆ ಮಾಡೋ ಅಂಥ ಶಕ್ತಿ ಇರೋದು ನಿಮಗೆ ಮಾತ್ರ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಹೀಲಿಂಗ್ ಇದೆ ಇಲ್ಲಿ, ಹೀಲ್ ಮಾಡಬೇಕು ಇಲ್ಲಿ ಅಂತ. ಸೊ ನೀವು ಇವ್ರನ್ನ ಈ ಎರಡು ಎನರ್ಜಿ, ಅದಕ್ಕೆ ಇವರಿಲ್ಲಿ ಸ್ವಲ್ಪ ವೇಟಿಂಗ್ ಎನರ್ಜಿ ಅಂತಿರೋದು. ಸದ್ಯಕ್ಕೆ ನಾನು ಹೀಲ್ ಆಗಬೇಕು, ನನಗೆ ಬೇಡ, ಇವಾಗಲೇ ಬೇಡ, ನನಗೆ ಹೀಲ್ ಆಗಬೇಕು, ಆ ಥರ ಎನರ್ಜಿನಲ್ಲಿ ಕೂತಿದ್ದಾರೆ. ವೆರಾಸ್ ಇಲ್ಲಿ ಫ್ಯೂಚರ್ಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ, ಈ 5 ಕಪ್ಪೇ ಇಲ್ಲಿ ಕೆಳಗೆ ಬಿದ್ದಿರೋದು. ಈ 5 ಕಪ್ನ ನಿಲ್ಲಿಸಿ ನೀವು ಕೊಡೋ ಆಫರ್ನ ಒಪ್ಕೊಂಡು ಇಬ್ಬರು ಸೇರಿ ಒಬ್ರನ್ನೊಬ್ರು ಹೀಲ್ ಆದಮೇಲೆ ಇನ್ನೂ ಏನಿದೆ, ಇನ್ನೂ ನಮ್ಮ ಪ್ಯಾಷನ್ ಏನು ಅನ್ನೋ ಒಂದು ಸೋಲ್ ಸರ್ಚಲ್ಲಿ ನೀವಿಬ್ಬರು ಹೋಗ್ತೀರಾ. ನೀವಿಬ್ಬರು ಹೋಗ್ಬೋದು, ಅಥವಾ 1 by 1 ಹೋಗ್ಬೋದು. ಒಂದು ಯಾತ್ರೆ, ಸ್ವಲ್ಪ ಸನ್ಯಾಸಿ ಹಿಮಾಲಯ ಕಡೆ ಮೆಡಿಟೇಷನ್ ಆ ಥರ ಸ್ವಲ್ಪ ಕಾಣಿಸ್ತು. ಸೊ ಈ ಎನರ್ಜಿಯಿಂದ ನೀವು ಇವ್ರನ್ನ ಆಚೆ ತಂದಮೇಲೆ ಆವಾಗ ಇವ್ರು ಒಪ್ಕೊತಾರೆ, ಅದು ನಿಜ. ಬಟ್ ಆದರೂ ಇನ್ನೂ ಏನಾದರೂ ಬೇರೆ ಇನ್ಫಾರ್ಮೇಷನ್ ಇದೆಯಾ? ತುಂಬ ಮೋಸ ಆಗಿದೆ ಇವ್ರಿಗೆ. ಸೊ ಅದಕ್ಕೆ ಇವ್ರಿಗೆ ಭಯ ಅಷ್ಟೇ, ನೀವು ಹಾಗೆ ಮಾಡಿಬಿಟ್ರೆ ಅಂತ ಭಯ. ಎಸ್, ದಿ ಎಂಪರರ್. ಅದಕ್ಕೆ ಇವ್ರದ್ದು ಸಾಫ್ಟ್ ಸೈಡ್ ಏನಿದೆಯೋ, ನಾನು ಒಪ್ಕೊಂಡಿದ್ದೀನಿ, ನನಗೆ ನೀವು ಇಷ್ಟ, ಆ ಥರದ್ದು ನಾನು ತೋರಿಸಲ್ಲ. ಇವ್ರು ಸ್ವಲ್ಪ ಜಾಸ್ತಿ ನಾನು ರಫ್ ಆ್ಯಂಡ್ ಟಫ್ ಅನ್ನೋದನ್ನು ತೋರಿಸ್ತಾರೆ. ಬಿಕಾಸ್ ನಾನು ಹೇಳ್ದಂಗೆ ಇವ್ರಿಗೆ ತುಂಬ ಕಷ್ಟಪಟ್ಟು ಇವ್ರು ಈ ಎಂಪರರ್, ಈ ಮಹಾರಾಜ ಅನ್ನೋ ಸೀಟಲ್ಲಿ ಬಂದು ಕೂತಿದ್ದಾರೆ. ಮತ್ತು ಅವ್ರ ಮೇಲೆ ಅವರೇ ವರ್ಕ್ ತುಂಬ ಮಾಡಿದ್ದಾರೆ. ಅಂದರೆ ನಾನು ಇದರಿಂದ ಆಚೆ ಬರಬೇಕು, ನಾನು ಚೆನ್ನಾಗಿರಬೇಕು, ನಾನು ನನ್ನ ಲೈಫ್ ಕಟ್ಕೊಬೇಕು, ಈ ಥರ ತುಂಬ ಇವರೇ ಹೆಲ್ಪ್, ಇವರೇ ತುಂಬ ಇವ್ರ ಮೇಲೆ ಇವರೇ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಇವರು ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರ್ತಾರೆ. ಪುನಃ ನಾನೇನಾದರೂ ಬಿದ್ದೋದ್ರೆ ಪುನಃ ನಾನು ಬಿದ್ದೋದ್ರೆ ನನಗೆ ಕಷ್ಟ ಆಗುತ್ತೆ. ಬಟ್ ಇವ್ರು ಒಂದು ಸತಿ ಒಪ್ಕೊಂಡ್ಮೇಲೆ ಇವರಿಂದ ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಬರುತ್ತೆ. ಬಟ್ ಪ್ರೀತಿ ವಿಷಯದಲ್ಲಿ ಆಪರ್ಚುನಿಟಿ ಎಲ್ಲ ಬೇಡ. ಬಟ್ ಒಂದು ಹೇಳ್ತೀನಿ, ಇವ್ರಿಗೆ ಸ್ವಲ್ಪ ಇವ್ರ ಫೌಂಡೇಶನ್ ಅಂದರೆ ಸ್ವಲ್ಪ ತುಂಬ ಸೆಕ್ಯೂರ್ ಪರ್ಸನ್.
ನನ್ನ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು, ನನ್ನ ಮನಸ್ಸು ಸ್ಟ್ರಾಂಗ್ ಇರಬೇಕು, ನಾನು ಅವಾಗ ಈ ರಿಲೇಷನ್ಶಿಪ್ಗೆ ಹ್ಞೂ ಅಂತೀನಿ. ಆ ಥರ ವ್ಯಕ್ತಿ. ಎಸ್, ಎಲ್ಲ ಒಂದು ಕಡೆ ಇವ್ರು ಇನ್ನೊಂದು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಒಳ್ಳೆ ಪ್ರೀತಿ, ನಿಜವಾದ ಪ್ರೀತಿ ನನಗೆಲ್ಲಿ ಸಿಗುತ್ತೆ, ಬೇರೆಯವ್ರಿಗೆ ಸಿಗುತ್ತೆ ಅಂತ. ಆ್ಯಕ್ಚುಲಿ ಇವ್ರಿಗಿದೆ ನಿಜವಾದ ಪ್ರೀತಿ. ನಿಜವಾದ ಪ್ರೀತಿ ಇರೋರು ಇವರೇ. ಏನು ಅವ್ರ ನಿಜವಾದ ಪ್ರೀತಿ ನೀವೇ ಅವ್ರನ್ನ ಹೀಲ್ ಮಾಡೋಕ್ಕಾಗೋದು. ನೀವು ಅವ್ರನ್ನ ಸ್ವಲ್ಪ ನೀನು ಹೇಳು, ನಿನ್ನ ಅಭಿಪ್ರಾಯ ಏನು, ನಿನ್ಗೆ ಹೆಂಗೆ ಅನಿಸುತ್ತೆ ಹೇಳು ಅಂತ ನೀವು ಅವ್ರಿಗೆ ಸ್ವಲ್ಪ ಅವರು ಮ್ಯಾಟರ್ ಆಗ್ತಾರೆ ಒಪಿನಿಯನ್ಸ್ನಲ್ಲಿ. ನೀವು ಅವ್ರದ್ದು ಒಪಿನಿಯನ್ ತೊಗೊತೀರಾ ಅನ್ನೋದು ಒಂದು ಸತಿ ಅವ್ರ ಮೈಂಡಲ್ಲಿ ಬಂದಮೇಲೆ ಇದೇ ಆಗುತ್ತೆ. ಇದೆರಡೂ ಬೇಕಿದ್ರೆ ನಾನು ಮುಚ್ಚಿಡ್ತೇನೆ. ಇನ್ಫ್ಯಾಕ್ಟ್ ಇದನ್ನು ಮುಚ್ಚಿಡ್ತೀನಿ. ನೀವು ಒಂದು ಸತಿ ಇವ್ರನ್ನ ಹೀಲ್ ಮಾಡಿದ್ರೆ ಅವರು ಇಂಪಾರ್ಟೆಂಟ್, ಹೀ ಆಲ್ಸೋ ಮ್ಯಾಟರ್ಸ್ ಅನ್ನೋದು ಒಂದು ಸತಿ ಅವ್ರ ಮನಸ್ಸಲ್ಲಿ ಬಂದಮೇಲೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ಒಪ್ಕೊತಾರೆ. ನೀವಿಬ್ಬರೂ ಒಟ್ಟಿಗೆ ಚೆನ್ನಾಗಿರ್ತೀರ, ತುಂಬ ಚೆನ್ನಾಗಿರ್ತೀರ. ಸೊ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಇನ್ನೂ ಏನು ಅಷ್ಟು ಮೆಸೇಜ್ ಸಿಗ್ತಾಯಿಲ್ಲ ನನಗೆ. ಹೌದು, ಇನ್ನೂ ಏನು ಅಷ್ಟು ಮೆಸೇಜ್ ಸಿಗ್ತಾಯಿಲ್ಲ. ಬಟ್ ಇರೋದು ಇಷ್ಟೇ, ಕರೆಕ್ಟಾಗಿರೋ ಮೆಸೇಜ್ ಇಷ್ಟೇ. ಸೊ ಹಾಗಾಗಿ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನೀವು ನನ್ನ ಇಮೇಲ್ ಅಡ್ರೆಸ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದಕ್ಕೆ ಇಮೇಲ್ ಕಳಿಸಿ, ನಂತರ ನಾನು ಪ್ರೋಸೆಸ್ ನಿಮ್ಗೆ ಏನು ಅಂತ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತಿಷ್ಟೊತ್ತು ಕೇಳಿದ್ದಕ್ಕೆ. ಹೆದರ್ಕೊಂಬೇಡಿ, ನೀವು ಹಸ್ಬೆಂಡ್ ವೈಫ್ ಆಗಿದ್ರೂ ಅಥವಾ ಲವ್ ರಿಲೇಷನ್ಶಿಪ್ನಲ್ಲಿ ಇದ್ರೂ ಚೆನ್ನಾಗಿರ್ತೀರ. ಹೆದರ್ಕೊಂಬೇಡಿ. ಎಲ್ಲ ಡಿವೈನ್ ಟೈಮಿಂಗ್. ಇದೊಂದು ಕರ್ಮ ಅಷ್ಟೇ, ಡಿವೈನ್ ಟೈಮಿಂಗ್. ಅವರು ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಆಯಿತು, ಅಥವಾ ನೀವು ಸಿಗೋ ಮುಂಚೆ ಅವ್ರಿಗೇನೋ ಆಯಿತು, ಅದರಿಂದ ಅವ್ರಿಗೆ ಭಯ ಅಷ್ಟೇ, ಇನ್ನೇನೂ ಇಲ್ಲ. ಟೈಮ್ ಕಳೀತಾ ಎಲ್ಲ ಸರಿ ಹೋಗುತ್ತೆ. ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಆರ್ಯವಂಶಿ ಪೂಜಾ ಕಡೆಯಿಂದ ನಮಸ್ಕಾರ. ಬಾಯ್ ಬಾಯ್.